ಹಾಯ್ ನಮಸ್ತೆ, ಬೆಳಗಿನ ಶುಭೋದಯ ಎಲ್ಲರಿಗೂ. ಈ ದಿನ ಫುಲ್ ಖುಷಿಯಾಗಿರಲಿ, ಹ್ಯಾಪಿಯಾಗಿರಿ ಅಂತ ಕೇಳ್ಕೊತ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆನೆ ತರಕಾರಿ ತಂದು ಕೊಟ್ಬಿಟ್ಟು ನಮ್ಮ ಮನೆಯವರು ಫ್ಯಾಕ್ಟ್ರಿ ಕಡೆ ಹೊರಟಿದ್ರು ಕೆಲಸಕ್ಕೆ. ನಾನು ಅದನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ಒಂದೊಂದೇ ಎಲ್ಲ ಸಪ್ರೇಟ್ ಹಿಂಗೆ ಬಿಡಿಸ್ಕೊಂಡು. ಅಲ್ಲೇನಂದರೆ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಡಲ್ಲ, ಅದು ನಾವೇ ಬ್ಯಾಗ್ ತೊಗೊಂಡೋಗಿನೇ ಹಾಕಿಸ್ಕೊಂಡು ಬರ್ಬೇಕು ತರಕಾರಿನ. ಅವರಲ್ಲಿ ಯಾವುದೇ ಥರದ ಬ್ಯಾಗ್ ಆಗಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಹಲೋ ಮಾಡೋಣ. ನಾನು ತಂದಿರೋದನ್ನೆಲ್ಲ ಒಂದೇ ಬ್ಯಾಗಲ್ಲಿ ಮಿಕ್ಸ್ ಆಗಿ ತೊಗೊಂಡು ಬಂದಿರ್ತಾರಲ್ವ, ಅದನ್ನೆಲ್ಲ ಸಪ್ರೇಟ್ ಹಿಂಗಿಡಿಸ್ಬಿಟ್ಟು ನಾನು ಈ ಥರ ಬ್ಯಾಗ್ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಡೋಕ್ಕೆ ಅಂದ್ಬಿಟ್ಟು. ಆ ಬ್ಯಾಗಲ್ಲಿ ಒಂದೊಂದನ್ನು ಸಪ್ರೇಟ್ ಹಾಕಿಬಿಟ್ಟು ಆ ಥರ ಕ್ಲೋಸ್ ಮಾಡಿ ಕಟ್ಟಿ ಇಟ್ಬಿಡ್ತೀನಿ. ಒಂದು ವಾರ ನನಗೆ ತರಕಾರಿ ಬರುತ್ತೆ. ಪದೇ ಹೋಗೋಕ್ಕಾಗಲ್ಲ, ಇಲ್ಲಿಂದ ಸ್ವಲ್ಪ ದೂರನೇ ಐತೆ. ನಾನಂತೂ ಅರ್ಜೆಂಟಿಗೆ ಹೋಗಿ ಏನೂ ತರೋದಕ್ಕಾಗಲ್ಲ. ಅವರೆಲ್ಲ ತಂದು ಕೊಟ್ರೇ ಬೆಳಗ್ಗೆ ಎದ್ದು ನಾಷ್ಟ ಮಾಡಬೇಕು, ಮತ್ತು ರಾತ್ರಿ ಅಡುಗೆ ಮಾಡಬೇಕು, ಮಧ್ಯಾಹ್ನಕ್ಕಾಗಲಿ ಅಡುಗೆ ಮಾಡಬೇಕು ಅಂದಾಗ ಏನಾದರೂ ಇರಲೇಬೇಕು ಮನೇಲಿ. ಅರ್ಜೆಂಟಿಗಂತೂ ಇಲ್ಲಿಂದ ಹೋಗಿ ನಾನು ತರೋದಕ್ಕಾಗಲ್ಲ, ದೂರನೇ ಅಂದ್ಬಿಟ್ಟು. ಅದಕ್ಕೆ ಅವರು ಎಲ್ಲನೂ ಏನೇನು ಬೇಕು ಅಂತ ಏನೇನು ಇರುತ್ತೋ ಎಲ್ಲ ತಂದುಬಿಟ್ಟು ಕೊಟ್ಬಿಟ್ಟು ಹೊಟ್ಬಿಡ್ತಾರೆ. ಇನ್ನು ಅದನ್ನು ನಾನು ಜೋಡಿಸ್ಕೊಳ್ಳೋದೊಂದು ದೊಡ್ಡ ಕೆಲಸನೇ. ಇದೆಲ್ಲ ಹಿಂಗಡಿಸ್ಕೊಬೇಕು, ಮತ್ತೆ ಸೊಪ್ಪು ಸೋಸ್ಕೋಬೇಕು. ಆವತ್ತಿನ ದಿನವೇ ಪೂರ್ತಿ ಫ್ರಿಜ್ಜಿಂದೇ ಕೆಲಸ ಆಗೋಗುತ್ತೆ. ಅಡುಗೆ ಮನೆಯದೇ ಕೆಲಸ ಅಂದರೆ ತರಕಾರಿ ಜೋಡಿಸೋದು, ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದು, ಇನ್ನು ಯಾವ ತರಕಾರಿ ಉಳಿದಿದೆ ನೋಡಿ ಅದನ್ನು ಫಸ್ಟು ಬೇರೆ ಸಪ್ರೇಟ್ ಎತ್ತಿಕೊಳ್ಳೋದು, ಅದು ಖಾಲಿ ಆಗಬೇಕಲ್ವ. ಆ ಥರ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಒನ್ ಡೇ ಪೂರ್ತಿ ಇದೇ ಕೆಲಸ ಹಿಡಿಯುತ್ತೆ ನನಗೆ. ಸೊ ಅಡುಗೆ ಮಾಡೋದು ಮತ್ತು ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲೇ ನಾನು ಇವಾಗಲೇ ಏನು ತರಕಾರಿನ ವಾಶ್ ಮಾಡಿ ಎತ್ತಿಟ್ಕೊಳ್ಳಲ್ಲ. ಯಾವುದನ್ನು ಸೊಪ್ಪು ಸೋಸಿ ಬಾಕ್ಸಲ್ಲಿ ಹಾಕ್ಕೊತೀನಿ, ಹಸಿಮೆಣ್ಸಿನ್ಕಾಯಿ ತೊಟ್ಟು ಬಿಡಿಸಿಟ್ಕೊತೀನಿ. ಎಮರ್ಜೆನ್ಸಿಯಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಅದೆಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿ ಕಸ ಅಂಡುತ್ತಲ್ವ, ಇವಾಗ ತಂದು ಇಲ್ಲಿ ಜೋಡಿಸೋಷ್ಟರಲ್ಲಿ ಇಲ್ಲಿ ಕಸ ಅಂಡಿರುತ್ತೆ, ಇಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟು ಅಂತ ಅಷ್ಟೇ. ಇನ್ನು ಅಡುಗೆ ಮಾಡಬೇಕಾದ್ರೇ ತರಕಾರಿ ಎಲ್ಲ ತೊಳ್ಕೊಂಡು ಉಪ್ಪಿನ ನೀರಲ್ಲಿ ಅಥವಾ ನಿಂಬೆಹಣ್ಣಿಂದು ರಸದಲ್ಲಿ ತೊಳಿಬೇಕು. ಇಲ್ಲ ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ತೊಳೆದ್ರೆ ಅವು 3 ಥರದಲ್ಲಿ ತೊಳೆದ್ರೂ ಕ್ಲೀನಾಗಿ ಆರ್ಗಾನಿಕ್ಕಾಗಿ ನಾವು ಇದನ್ನು ಕೆಮಿಕಲ್ಸ್ನ ಅಥವಾ ಏನು ಇನ್ಸೆಕ್ಟ್ಸ್ನ ತೆಗಿಬೋದು ತರಕಾರಿಯಿಂದ. ಆ ಥರ ಅಷ್ಟು 3 ಥರ ಸೋಡಾ, ನಿಂಬೆಹಣ್ಣಿನ ರಸ ಹುಣಸೆಹಣ್ಣಿನ ರಸ, ಉಪ್ಪು ಅಥವಾ ಅರಿಶಿನ ಇಷ್ಟು ಹಾಕಿ ಕ್ಲೀನ್ ಮಾಡ್ಕೊಬೋದು. ಇನ್ನು ಸೊಪ್ಪೆಲ್ಲ ಸೋಸಿ ಹಸಿಮೆಣ್ಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಒಂದೇ ಸತಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ದೆ. ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಥ್ಯಾಂಕ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಫುಡ್ಡು ಮತ್ತು ಅದು ಗರ್ಭ ಸಂಸ್ಕಾರದಿಂದ ಹೇಗೆ ಸೈಂಟಿಫಿಕಲಿ ಮತ್ತು ಮಾನಸಿಕವಾಗಿ ಹೇಗೆ ಅದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಿಸ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ ಪ್ಲೀಸ್. ಮತ್ತು ಯಾರು ಪ್ರೆಗ್ನೆಂಟ್ ಇರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದರಿಂದ ಒಬ್ರಿಗೆ ಯೂಸ್ ಆದ್ರೂ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೂ ಮುಂಚೆ ನಾನು ಮನೆಗೆ ಅಂತ ಒಂದು ಪ್ಯಾನ್ ಬುಕ್ ಮಾಡಿದ್ದೆ, ಅದು ಬಂತು ಅದನ್ನು ರಿಸೀವ್ ಮಾಡಿಕೊಂಡು ಸರಿ. ಇನ್ನು ಅದ್ರ ಬಗ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ. ನೀವು ಯಾವಾಗಲೂ ನನ್ನ ಹತ್ರ ಅಡುಗೆ ಮಾಡಬೇಕಾದ್ರೆಲ್ಲ ನಿಮ್ಮದು ಪ್ಯಾನ್ದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಅದು ಸ್ಟೋರಲ್ಲಿ ತೊಗೊಂಡಿದ್ದು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ತುಂಬ ದಿನದಿಂದ ನನ್ನ ಹತ್ರ ಕೇಳ್ತಾ ಇದ್ರಿ ಪ್ಯಾನ್ ಅಡುಗೆ ಮಾಡೋದನ್ನ ಲಿಂಕ್ ಕೊಡಿ ಅಂತ. ಅದು ಆ್ಯಕ್ಚುಲಾಗಿ ಚೆನ್ನಾಗಿಲ್ಲ. ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಸ್ಟಾರ್ಟಿಂಗ್ ಈ ಮನೆಗೆ ಬರಬೇಕಾದ್ರೆ. ಅವ್ರು ಕುಕ್ ಮಾಡ್ಬೋದು, ಇದರಲ್ಲಿ ಅಡುಗೆ ಮಾಡ್ಬೋದು, ಏನಾಗಲ್ಲ ಅಂದರು. ನಾನು ಅಲ್ಯೂಮಿನಿಯಮ್ದು ಏನಕ್ಕೆ ತೊಗೊಳ್ಳೋದು, ಸ್ಟೀಲಿನ ತೊಗೊಳ್ಳೋಣ ಅಂತ ಕೇಳಿದ್ದಕ್ಕೆ ಮಾಡ್ಬೋದು ಅಂದರು. ಅದು ನೋಡಿದ್ರೆ ಒಗ್ಗರಣೆ ಹಾಕೋಕ್ಕೆ ಅಂತ ಏನಾದರೂ ಸ್ಟವ್ ಮೇಲೆ ಇಟ್ಬಿಟ್ರೆ ಅದು ಕಾಯ್ತಿದ್ದಂಗೆ ಎಣ್ಣೆ ಬಿಡ್ತಿದ್ದಂಗೆ ಟಬಾರ್ ಅಂತ ಎಗರ್ಬಿಡ್ತಿತ್ತು. ಅದು ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಅದಕ್ಕೆ ಲಿಂಕ್ ಕೊಡ್ತಾ ಇರಲಿಲ್ಲ. ಸರಿ, ಇವಾಗ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ನೀಟಾಗಿ ಚೆನ್ನಾಗಿದೆ. ಅದು ಬಾಣಲಿ ಪ್ಯಾನ್ ಥರ ಮತ್ತು 1 ಪಾಟ್ ಥರ ಎಲ್ಲ ಯೂಸ್ ಮಾಡ್ಬೋದು. ತೋರಿಸ್ತೀನಿ ಬನ್ನಿ. ಇದು ಅಗಾರಾ ಬ್ರ್ಯಾಂಡ್ದು 3 ಲೇಯರ್ ಥಿಕ್ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಪ್ಯಾನ್. ಇದು ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ. ಪಾತ್ರೆ ಮಾತ್ರ ವೆಯ್ಟ್ ಇದೆ. ಮತ್ತು ಹ್ಯಾಂಡಲ್ಸ್ ಸಹ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಹ್ಯಾಂಡಲ್ ತುಂಬ ಸ್ಟ್ರಾಂಗ್ ಆಗಿದ್ದು, ಹ್ಯಾಂಡಲ್ಗೆ ಒಳ್ಳೆ ಗ್ರಿಪ್ ಇದೆ ಇಟ್ಕೊಳ್ಳೋದಕ್ಕೆ. ಇದು ಅಗಾರಾ ಬ್ರ್ಯಾಂಡ್ದು 2.5 ಲೀಟರ್ಸು 2.5 mm ಇದು 2.5 ಲೀಟರ್ಸ್ದು ಟ್ರಿಪಲ್ ಕುಕ್ವೇರ್. ಗ್ಯಾಸ್ ಸ್ಟವ್ಗೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಡಿಶ್ ವಾಷರ್ ಸೇಫ್ ಕೂಡ. ಡಿಶ್ ವಾಷರಲ್ಲಿ ವಾಶ್ ಮಾಡ್ಕೊಬೋದು. ಈ ಹ್ಯಾಂಡಲ್ ಮತ್ತು ಗ್ರಿಪ್ ಚೆನ್ನಾಗಿದೆ. ಮತ್ತು ಬಿಸಿ ಹತ್ತಲ್ಲ, ಬೇಗ ಇಟ್ಕೊಳ್ಳೋದಕ್ಕೆ ಆರಾಮಾಗಿ ಇಟ್ಕೊಬೋದು, ಅಲ್ಲಿ ಬಿಸಿ ಆಗಿರಲ್ಲ. ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಇದೊಂಥರ ಪ್ಯಾನ್ ಅಂತ ನಾನು ತರಿಸಿದ್ದು. ನನ್ನ ಹತ್ರ ಇದು ಚೆನ್ನಾಗಿರಲಿಲ್ಲ ಹೇಳ್ಬೇಕಂದ್ರೆ.
ಇದರಲ್ಲಿ ಎಲ್ಲಾ ತರದ ಅಡುಗೆ ಮಾಡ್ಕೊಬೋದು. ಕರೀಸು, ಸೂಪ್ಸು, ಒನ್ ಪಾಟ್ ಮೀಲ್ ಅಂತ ಮಾಡ್ತಾರಲ್ಲ, ಈಗ ರಸಂ ರೈಸ್ ಅಂತ, ಸಾಂಬಾರು, ಹೀಗೆ ಬೇರೆ ಬೇರೆ ತರ ಅಡುಗೆನೂ ಇದ್ರಲ್ಲಿ ಮಾಡ್ಕೊಬೋದು. ಒಂದಕ್ಕೆ ಯೂಸ್ ಆಗುತ್ತೆ ಅಂತ ಏನಿಲ್ಲ. ಅಡುಗೆನೂ ತುಂಬಾ ಹೊತ್ತು ಬಿಸಿ ಇರುತ್ತೆ ಇದು. ಮತ್ತೆ ನಾನ್ ಸ್ಟಿಕ್ಗಿಂತ ಬೆಟರ್ ಸ್ಟೈನ್ಲೆಸ್ ಸ್ಟೀಲು. ಯಾವುದೇ ತರದ ಕೋಟಿಂಗ್ ಇರಲ್ಲ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಸಹ. ನಾನು ರಿವ್ಯೂಸ್ ನೋಡಿದೆ, ಎಲ್ಲ ನೋಡಿ ತರಿಸಿರೋದು. ತುಂಬಾ ಚೆನ್ನಾಗಿದೆ ಇದು. ಬೇಕಾದ್ರೆ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪಾಸ್ತಾ ಮಾಡ್ತಾ ಇದ್ದೀನಿ. ನನ್ನ ಮಗ ಪಾಸ್ತಾ ಮಾಡು ಅಂತ ಇಟ್ಕೊಂಡ್ಬಿಟ್ಟಿದ್ದ. ಹೆಂಗೂ ಹೊಸ ತರಿಸಿದ್ದೆ ಅಲ್ವಾ, ಅದ್ರಲ್ಲಿ ಪಾಸ್ತಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಪಾಸ್ತಾ ಮಾಡ್ತಾ ಇದ್ದೀನಿ. ತುಂಬಾ ನನಗೂ ಒಳ್ಳೇದು, ಅವನಿಗೂ ಒಳ್ಳೇದು ಅಂದ್ಬಿಟ್ಟು ಫಸ್ಟ್ ಬೀಟ್ರೋಟು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು 5-6 ಗೋಡಂಬಿನ ಬೇಯಿಸ್ಬೇಕು. ಅದನ್ನ ಫೋರ್ಕಲ್ಲಿಂಗ್ ಅಂದಾಗ ಅದು ಬೆಂದಿರುತ್ತೆ ಅಂತ ಅದನ್ನ ಎತ್ತಿಟ್ಕೊಂಡು ಅದೇ ಬಿಸಿ ನೀರಿಗೆ ಪಾಸ್ತಾ ಹಾಕ್ಬಿಟ್ಟು ಸ್ವಲ್ಪ ನೀರು, ಒಂಚೂರು ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕ್ಬಿಟ್ಟು, ಆಯಿಲ್ದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಿಸ್ ಆಗಿದೆ. ಆಯಿಲ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಬಗಸ್ಕೊಂಡ್ಬಿಡೋದು ಆ ನೀರ್ ಸಮೇತ. ಜಾಸ್ತಿ ಹೊತ್ತು ಇಡಬಾರ್ದು, ಆ ಬಿಸಿ ನೀರಲ್ಲೇ ಇರ್ಬೇಕದು. ಅಥವಾ ನೀರ್ನ ಸೋಸ್ಕೊಬೋದು. ನಾನು ಆ ಬಿಸಿ ನೀರಲ್ಲೇ ಇಟ್ಟಿದ್ದೀನಿ, ಜಾಸ್ತಿ ಬಿಸಿ ಮಾಡಿರ್ಲಿಲ್ಲ. ಅದರಲ್ಲಿ ಒಂದು 5 ನಿಮಿಷ ಆದ್ರೆ ಸಾಕು ಪಾಸ್ತಾನ. ಆಮೇಲೆ ಅದೇ ಪ್ಯಾನ್ಗೆ ಬೆಣ್ಣೆ ಹಾಕ್ಬಿಟ್ಟು ಅದೊಂಚೂರು ಕರ್ಗದ್ಮೇಲೆ ಅದು ಸಾಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಬೀಟ್ರೂಟ್ ಸಾಸ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳೋದು. ಒಂಚೂರು ಮಿಕ್ಸಿ ಬಟ್ಟೆ ತೊಳೆದು ನೀರು ಬಿಟ್ಟಿದ್ದೀನಿ. ಇದು ಸಾಸ್ ರೆಡಿ ಆಯ್ತು, ಬೀಟ್ರೂಟ್ ಸಾಸು. ಇದಕ್ಕಿವಾಗ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ, ನನ್ನ ಖಾರಕ್ಕೆ ತಕ್ಕನಷ್ಟು. ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ಮತ್ತೆ ಆರಿಗಾನೋ ಹಾಕ್ತಾ ಇದ್ದೀನಿ. ನೀವು ಇಟಾಲಿಯನ್ ಸೀಸನ್ ಆ ಥರ ಬೇರೆ ಯಾವುದಾದ್ರೂ ಹರ್ಬ್ಸ್ ಇದ್ರೆ ಅದನ್ನ ಹಾಕೊಳ್ಳಿ, ಅದು ಬೆಸ್ಟ್, ಚೆನ್ನಾಗಿರುತ್ತೆ. ಇನ್ನು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನಾನು ಆರಿಗಾನೋ ಇತ್ತು ಅದೊಂದು ಹಾಕಿದ್ದೀನಿ. ಅದಾದ್ಮೇಲೆ ನೀರಲ್ಲಿ ಇದ್ದಿದ್ದ ಪಾಸ್ತಾ ಎಲ್ಲ ತೆಗ್ದು ಹಾಕ್ತಾ ಇದ್ದೀನಿ. ಸೋಸಿದ್ದನ್ನ ಪಾಸ್ತಾ ಸೋಸಿರೋದನ್ನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಉಪ್ಪು ಖಾರನ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಾಕೊಳ್ಳಿ, ಅದು ಅವಾಗ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಪಾಸ್ತಾ ನೀರು ಹಾಕ್ಕೊಬೇಕು. 1 ಲೋಟದಷ್ಟು ಪಾಸ್ತಾ ನೀರು ಹಾಕ್ಕೊಬೇಕು. ನಾನು ಇಲ್ಲಿ ಯಾವುದೇ ಥರದ್ದು ಮೈದಾ ತಗೊಂಡು ಇಲ್ಲ. ಪಾಸ್ತಾ ಬಂದ್ಬಿಟ್ಟು ಮಲ್ಟಿಗ್ರೇನ್ ಪಾಸ್ತಾ. ಇದು ಮಲ್ಟಿಗ್ರೇನಿಂದ ಮಾಡಿರೋಂಥದ್ದನ್ನ ತಗೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಇದಕ್ಕೆ ಚೀಸಿಂದ ಗಾರ್ನಿಷ್ ಮಾಡಿಕೊಂಡು ಸ್ವಲ್ಪ ಅದ್ರ ಮೇಲೆ ಆರಿಗಾನೋ ಹಾಕಿದ್ರೆ ಪಾಸ್ತಾ ರೆಡಿ ಆಯಿತು. ತುಂಬ ಟೇಸ್ಟ್ ಆಗಿತ್ತು, ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಬೀಟ್ರೂಟ್ ಪಾಸ್ತಾ ಇವಾಗ ಟ್ರೆಂಡಿಂಗು, ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಅದನ್ನೇನು ಬಾರ್ಬಿ ಪಾಸ್ತಾ ಅಂತ ಸಹ ಕರೀತಾರೆ. ಅದು ಆ ಕಲರ್ ಬರುತ್ತೆ, ಅದಕ್ಕೋಸ್ಕರ ಪಿಂಕಿಶ್ ಆಗಿ ಬರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇದನ್ನ ವಾಶ್ ಮಾಡೋದು ತುಂಬಾ ಈಸಿನೇ. ನೋಡಿ ಈ ತರ ಆಗಿದೆ ಪಾತ್ರೆ. ಅದಕ್ಕೆ ಮಾಮೂಲಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಲಿಕ್ವಿಡ್ ಡಿಶ್ ವಾಷರ್ ಅದನ್ನೇ ತಗೊಂಡು ವಾಶ್ ಮಾಡ್ಕೊಂಡ್ರೆ ಆಯ್ತು. ಬೇಗನೆ ವಾಶ್ ಆಗುತ್ತೆ, ಏನು ತಳ ಹಿಡ್ಕೊಂಡು ಇದು ಅನ್ಸಲ್ಲ, ಆರಾಮಾಗಿ ವಾಶ್ ಆಗುತ್ತೆ, ಕ್ಲೀನಾಗಿ ವಾಶ್ ಆಗುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ವಾಶ್ ಆಗುತ್ತೆ. ಮಾಮೂಲಿ ತಗೊಂಡು ನಾರಲ್ಲಿ ಉಜ್ಕೊಂಡ್ರೆ ಅಷ್ಟೇ ಆಯಿತು, ಕ್ಲೀನ್ ಆಗುತ್ತಿದ್ದು. ಕ್ಲೀನಿಂಗು ಈಸಿ ಐತೆ, ಸೇಫಾಗಿ ಇಟ್ಕೋಬೋದು. ಸೇಫ್ ಇದೆ ಇಟ್ಕೊಳ್ಳೋದಕ್ಕೂ, ಯೂಸ್ ಮಾಡೋದಕ್ಕೆ ಸೇಫ್ ಇದೆ. ಮತ್ತು ತುಂಬ ವರ್ತ್ ಇದೆ ಇದು ಪ್ರಾಡಕ್ಟು. ತುಂಬ ಸ್ಟ್ರಾಂಗ್, ತುಂಬ ದಿನ ಬರುತ್ತೆ, ಬಳಕೆ ಚೆನ್ನಾಗಿ ಬರುತ್ತೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸತಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಬೀಟ್ರೂಟ್ ಅಂತಾನೆ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಪಾಸ್ತಾ ಆದರೆ ಬಿಸಿ ಬಿಸಿ ತಿನ್ನಬೇಕು. ಆರ್ಕೊಂಡ್ಮೇಲೆ ತಿನ್ನೋಕ್ಕಾಗೋದು ಸ್ವಲ್ಪ ಕಷ್ಟನೇ. ಆರ್ಕೊಂಡ್ಮೇಲೆ ತಿನ್ನೋಕ್ಕಾಗಲಿಲ್ಲ. ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅದು ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಹೆಲ್ತಿಯಾಗಿ ಏನಾದರೂ ಬೇಕು ಅಂದರೆ ಸ್ನ್ಯಾಕ್ಸ್ ಥರ ಒನ್ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಇನ್ನು ನಾವೇನು ಮಾಡ್ತೀವಿ, ಭೀಮ್ನ ಅಮಾವಾಸ್ಯೆಯಲ್ಲಿ ಇಟ್ಟಿದ್ದ ಕಾಯಿ ಮತ್ತು ಅದು ಎಕ್ಕದ ಕಡ್ಡಿ ಇಟ್ಟಿದ್ನಲ್ಲ, ಅದನ್ನು ಈ ಥರ ಬಾಕ್ಲಿಗೆ ದೇವ್ರದ್ದು ತೆಂಗಿನಕಾಯಿ ಮತ್ತು ಅಂಕಾಲೆ ಕಡ್ಡಿ, ಎಕ್ಕದ ಗಿಡ ಮತ್ತು ಇದು ಅಲೋವೆರಾನ ಬಾಕ್ಲಿಗೆ ಈ ಥರ ಕಟ್ತೀವಿ. ನೀವು ಯಾರು ಈ ಥರ ಮಾಡೋದಿಲ್ಲ ಅನಿಸುತ್ತೆ, ನನಗೆ ಕಮೆಂಟಲ್ಲಿ ಯಾರೂ ಹೇಳಿಲ್ಲ. ನಮ್ಮ ಸೈಡ್ ಈ ಥರ ಮಾಡ್ತಾರೆ. ನೀವು ಯಾರಾದರೂ ಈ ಥರ ಮಾಡೋರಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಥರ ಹೌದು ನಾವು ಕಟ್ತೀವಿ ಅಮಾವಾಸ್ಯೆಯಲ್ಲಿ ಪೂಜೆ. ಅದು ಭೀಮ್ನ ಅಮಾವಾಸ್ಯೆ ದಿನ ಮಾತ್ರನೇ ಪೂಜೆ ಮಾಡಿ ಕಟ್ಟೋದು, ನೆಕ್ಸ್ಟ್ ಡೇ ಕಟ್ಬಿಡ್ತೀವಿ. ಅನೀಶು ಕ್ಲಾಸ್ ಮುಗಿಸ್ಕೊಂಡು ಬಂದ. ನಾನಲ್ಲಿ ಅವನು ಹಾಕೋ ಅದ್ರೊಳಗಡೆ ಇರೋದೆಲ್ಲ
ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೊಂದು. ಅದನ್ನೆಲ್ಲ ಹಾಕೊಂಡು ಆಡ್ತಾನೆ. ಅದು ಹೆಂಗ್ ಕಾಣ್ತಾನೆ ಅಂತಾನೆ ನಾನು ಅಲ್ಲಿ ಹೋಗೋದೇ ಇಲ್ವಲ್ಲ, ಹೋಗೂ ಇಲ್ಲ. ಅಲ್ಲೇ ಹಾಕೊಂಡು ಆಡ್ಬಿಟ್ಟು ಮತ್ತೆ ಅದು ಅಲ್ಲೇ ತೆಗೆದ್ಬಿಟ್ಟು ಬಂದ್ಬಿಡ್ತಾನೆ. ಈಗ ಏನೇನೈತೆ ಅಂತ ತೋರಿಸ್ತಾವ್ ನನಗೂನು. ವೆಯ್ಟ್ ಅಂತ ಇಲ್ಲ ತೋರಿಸೇ ಇಲ್ವಲ್ಲ ನನಗೆ ಇವೆಲ್ಲ ಅನೀಶು. ಅವೇ ತೋರಿಸಂಗಿಲ್ಲ. ಮಕ್ಕಳಿಗೆ ಬರುತ್ತಾ ನಿಂಗೇನೆ? ನಿಂಗಿಂತ ದಪ್ಪನಾಗವಲ್ಲ ಅವೆಲ್ಲ ಅನೀಶ. ಇದನ್ನ ಹಾಕೊಂಡ್ರೆ ನೀನು ಇನ್ನೆಷ್ಟು ದಪ್ಪ ಕಾಣ್ತೀಯ? ಎಲ್ಲ ನೀಟಾಗಿ ಜೋಡಿಸಿದ್ಯಾ ಒಳಗಡೆ? ಎಲ್ಲ ಜೋಡಿಸಿಲ್ಲ ಎಲ್ಲ ಈ ಸೈತಿ. ಇಲ್ಲಿ ಕ್ರಿಕೆಟರ್ ಎಂತ ಚಡ್ಡಿ ಕೊಟ್ಟಾರೆ ಬ್ಲ್ಯಾಕ್. ಒಂದೊಂದೇ ಬಿಡುತ್ತಲ್ಲ. ಹಾಕೊಂಡು ತೋರಿಸು ಫಸ್ಟು. ನೀವೆಲ್ಲ ತೆಗಿಬೇಡ. ಏನು ತೆಗಿತಾ ಇದೆಯಾ? ಹಂಗೆ ತಕ್ಕೊಂಡು ಹಾಕು. ತೆಕ್ಕೊಂಡು ಹಾಕೊಂಡು ಅಷ್ಟೇ ನೀ ಪೇಡ ಹಾಕ್ಬಿಡ್ತೀಯಾ? ಕಳಪ್ ಹಾಕ್ಬೇಕು ಅಂದರೆ ನೀ ಪೇಡೆ ಹಾಕೊಬೇಕು. ಅಲ್ಲೊಂದು ಪ್ಯಾದಕ್ ಇವತ್ತು ಬೌಲಿಂಗ್ ಹೇಳ್ಕೊಟ್ರು. ಇವತ್ತು ಇಬ್ರು ಪ್ರೈಸ್ ಸಿಕ್ತು. ಮತ್ತೆ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಆಡ್ತಾರಲ್ಲ ಬಾಲು, ಅವು ಒಬ್ರಿಗೆ ಸಿಕ್ತು. ಇಂಗ್ಲೀಷ್ ಮೀಡಿಯಂ ಬ್ಯಾಟ್ ಯಾರಿಗೂ ಸಿಕ್ಕಿಲ್ಲ. ಅದು ಯಾರೂ 100 ಮೇಲೆ ಹೊಡ್ತಿಲ್ಲ. 100 ಮೇಲೆ ಹೊಡೆದ್ರೆ ಸರ್ ಇಂಗ್ಲೀಷ್ ಮೀಡಿಯಂ. ಆ್ಯಕ್ಚುಲಿ ಇವ್ರಿಗೆ ಕ್ರಿಕೆಟ್ ಅಂದರೆ ಸಖತ್ತು ಇಷ್ಟ. ಚಿಕ್ಕ ಹುಡುಗನಿಂದನೂ ತುಂಬ ಹುಚ್ಚು ಕ್ರಿಕೆಟ್ ಅಂದರೆ. ಮತ್ತೆ ಹೇಳ್ತಾನೆ ಇರ್ತಾಯಿದ್ರು ಯಾವಾಗ್ಲೂ, ಅವ್ನು ಯಾವಾಗಲೂ ಕ್ರಿಕೆಟು ಅಂತಿದ್ದ. ಇವರು ಅದೇ ಹೇಳ್ತಿದ್ರು, ಅವ್ರಿಗೆ ಆಸೆ ಐತಂತೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ. ಆದರೆ ಅದು ಆವಾಗಿನ ಕಾಲದವ್ರಿಗೆಲ್ಲ ಸ್ವಲ್ಪ ಕಷ್ಟನೇ. ಅವ್ರ ಆಸೆನ ಅವ್ರ ಮಗನಲ್ಲಿ ನೋಡ್ತಾರಲ್ಲ, ಅದು ಒಂದು ಅವ್ರಿಗೆ ಖುಷಿ. ಅವನದು ಆ ಥರ ಎಲ್ಲ ಏನೋ ಒಂಥರ ಬಿಡೋದು, ಅವನಿಗೆ ಅದ್ರ ಬಗ್ಗೆ ಹೇಳೋದು ಸಖತ್ ಇಂಟ್ರೆಸ್ಟು ಇವ್ರಿಗೆ ಕ್ರಿಕೆಟ್ ಬಗ್ಗೆ. ಅವನ ಮಗ ಆಗಬೇಕಂತ ಇಷ್ಟ ಇತ್ತು. ಆದರೆ ಅವ್ನಿಗೆ ಚಿಕ್ಕ ಹುಡುಗನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಬೆಳೀತಾ ಇಂಟ್ರೆಸ್ಟ್ ಬಂದಿರೋದು. ಅವ್ನು ಚಿಕ್ಕ ಹುಡುಗನಲ್ಲಿ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ ಇದ್ರ ಬಗ್ಗೆ. ಈಗಂತೂ ಸಖತ್ತು ಹುಚ್ಚಿಡ್ಸ್ಕೊಂಡೈತೆ. ನೋಡೋಣ ಏನಾಗ್ತಾನೆ ಗೊತ್ತಿಲ್ಲ. ಅದೇ ಆಗಲೇಬೇಕು ಅಂತ ಅಲ್ಲ, ಕಲ್ತಿರ್ಲಿ ಇಷ್ಟ ಅಲ್ವಾ ಅಂತ ಸೇರಿಸಿದ್ದೀವಿ ಅಷ್ಟೇ. ಅಷ್ಟೇ ಕಾಣಿಸುತ್ತಾ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹೊಡೆದು ಹಾಕ್ಬಿಟ್ಟಿರ ಸೈಡಿಗೆ ತಳ್ಳಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹೊಡಿತಾ ನಾನು ಅದ್ರೊಳಗೇನೆ. ನನ್ನ ಹೊಟ್ಟೆ ಹೊಡ್ತೀಯ ನೀನು? ನಾನು ಇಲ್ಲಿ ಕೂತಿದ್ದೀನಿ. ಇದೇನು ಹಿಂಗೆ ಸೌಂಡ್ ಬರುತ್ತೆ ಬಾಲ್ದು? ಓಡಾಡೋದು ನೋಡೋದು ಬಾತ್ಕೊಳಿತಾರ. ಅನಿಶಾ ಮತ್ತೆ ರನ್ ಹೆಂಗೆ ಓಡ್ತೀಯ? ಅನಿಶಾ ರನ್ ಹೆಂಗೆ ಓಡ್ತೀಯಾ? ಓಡೋ ರನ್ನು. ಹಾಂ, ಅಯ್ಯೋ ಕ್ರಿಕೆಟ್ ಆಡೋದು ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಿಲ್ಲ. ರನ್ ನೋಡು,
ನೀನು ನಡೆಯ ಟ್ರೈ ಮಾಡು ಒಂದ್ಸತಿ ನೋಡೋಣ. ಓಡ್ ಬಾ. ಓಡ್ಬಾ ಅನೀಶಾ. ಓಡ್ ಬಾ ಅಲ್ಲಿಂದ ಫಾಸ್ಟಾಗಿ ಓಡ್ ಬಾ. ಈಗ ಓಡ್ಬಾ ಓಡ್ಬಾ ಅನೀಶಾ. ಓಡ್ಬಿಟ್ಟು ಓಡ್ ಬಾ. ಓಡ್ಬಾ. ಓಡ್ ಬರಬೇಕು. ರನ್ ಹೆಂಗೆ ಓಡ್ತೀಯ ನೋಡ್ಬೇಕು ನಾನು. ಓಡ್ಬಾ. ನಡ್ಕೊಂಬ ಹೋಗ್ಲಿ ನೋಡೋಣ. ನಡ್ಕೊಂಡ ನಿನಕ್ಕೆ ಚೆನ್ನಾಗಿ ಕಾಣ್ತೀಯ. ನಿಮ್ಮ ಅಮ್ಮನ ಥರ ನಡ್ಕೊಂಬರ್ತೀನಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದೆ. ಅದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗೆ ಕಮೆಂಟ್ ಮಾಡಿದ್ರು ತುಂಬ ಯೂಸ್ ಆಗುತ್ತೆ ಇದು ಅಂತ. ನಂಗೆ ಅದೊಂದು ಖುಷಿ ಆಯಿತು. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನನಗೆ ಫುಲ್ ಖುಷಿನೇ. ತುಂಬ ಜನನೇ ಮಾಡಿದರೆ ಯೂಸ್ ಆಯಿತು ಥ್ಯಾಂಕ್ಸ್ ಅಂತ. ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ ಮತ್ತು ಆ ಸಪೋರ್ಟ್ ಕಮೆಂಟ್ಸ್ಗೆ. ಅದು ತುಂಬಾ ಯೂಸ್ ಆಗುತ್ತೆ. ಅಪ್ಲೈ ಮಾಡ್ಕೊಬೇಕು. ಅದು ಒಬ್ರಿಗೆ ಅಂತಲೇ ಅಲ್ಲ, ಅದು ಈ ಗರ್ಭ ಸಂಸ್ಕಾರ ಅನ್ನೋದು ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಅಂತ ಈ ಹಿಂದೂ ಧರ್ಮದಲ್ಲಿ ಇರೋರೇ ಮಾಡಬೇಕು ಆ ಥರ ಏನಿಲ್ಲ. ಅದು ಸಂಸ್ಕಾರ ಅಂದರೆ ಎಜುಕೇಷನ್ ಅಂತ. ಎಜುಕೇಷನ್ ಅಂದರೆ ಅದು ಪ್ರತಿಯೊಬ್ಬರಿಗೂ ಸಿಗ್ಬೇಕಾಗಿರೋ ಅಂಥದ್ದು, ಕಲ್ತ್ಕೊಂಡು ಅಳವಡಿಸ್ಕೊಬೇಕಾಗಿರೋ ಅಂಥದ್ದು. ಈ ಟೈಮಲ್ಲೇ ಇದು ಒಂದು 9 months ಅಂತ ಅಷ್ಟೇ ಅನ್ಕೊಂತೀವಿ. ಈ ಟೈಮಲ್ಲೇ ಅದಕ್ಕೆ ಎಜುಕೇಟ್ ಕೊಡಬೇಕಾಗಿರೋದು. ಇದು ಅಡಿಪಾಯ ಏನು ಚೆನ್ನಾಗಿ ಹಾಕಿದ್ರೆ ಮನೆ ಚೆನ್ನಾಗಿ ಬರುತ್ತೆ ಅಂತ ಅಂತಾರೋ ಅದೇ ಥರನೇ ಈ 9 months ಅನ್ನೋದು ಹೊಟ್ಟೆಯಲ್ಲಿರೋ ಪಾಪುಗೆ ಇದು ಒಂದು ಅಡಿಪಾಯ. ಮನೆ ಕಟ್ಟೋ ಟೈಮಲ್ಲಿ ಏನು ಅಡಿಪಾಯ ಹಾಕಿ ನೀಟಾಗಿ ಎಲ್ಲ ಪಿಲ್ಲರ್ಗಳು ಕೊಟ್ಟು ಸಪೋರ್ಟ್ ಕೊಟ್ಟು ಮನೆ ಕಟ್ತೀವಿ, ಎಷ್ಟು ಫ್ಲೋರ್ ಬೇಕಂದ್ರೂ ಅದೇ ಥರ ಸೇಮ್ ಈಗ ಹಿಂಗೆ ಕೊಡ್ತೀವಿ. ಅದು ಹಂಗೆ ಒಳ್ಳೆ ಬಿಲ್ಡಿಂಗ್ ಆಗಿ, ಅಂದರೆ ಒಂದೊಳ್ಳೆ ಪ್ರಜೆಯಾಗಿ, ಒಂದೊಳ್ಳೆ ಸಂಸ್ಕಾರ ಇರೋ ಮಗು ಆಗಿ ಅದು ಬರುತ್ತೆ. ಇಂಥವ್ರಿಗೆ ಮೀಸಲು, ಅವರೇ ಕಲಿಬೇಕು, ಅವರೇ ಮಾಡ್ಕೊಬೇಕು ಅನ್ನೋ ಥರ ಅಲ್ಲ. ಅವ್ರವ್ರ ಇದಕ್ಕೆ ಅವ್ರವ್ರ ಥರ ಮಾಡ್ಕೊಂಡ್ರೆ ಸಾಕು. ಇನ್ನು ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗಿದ ತಕ್ಷಣನೇ ಅದೊಂದು ಕಾಯಿಲೆ, ಒಂದು ಏನೋ ಇದ್ರ ಥರ ಟ್ರೀಟ್ ಮಾಡಬೇಡಿ. ಅದನ್ನ ಒಂದು ಸಂಭ್ರಮ, ಖುಷಿ ಥರ ಸೆಲೆಬ್ರೇಟ್ ಮಾಡಬೇಕು ಆ ಟೈಮ್ನ. ಅಯ್ಯೋ ಮಾತ್ರೆ ನುಂಗೋದು, ಆಸ್ಪತ್ರೆಗೆ ಹೋಗೋದು, ಅದು ಕಾಯಿಲೆ ಅನ್ನೋ ಥರ ಅಂದ್ಕೊಂಡ್ರೆ ಅದು ಹಂಗೆ ಅನಿಸುತ್ತೆ. ಅದು ಆ ಥರ ಕಷ್ಟಪಟ್ಕೊಂಡು ಇದು ಮಾಡಬೇಡಿ. ಆ 9 months ಏನು ಎಂಜಾಯ್ಮೆಂಟು ತುಂಬಾ ಇಂಪಾರ್ಟೆಂಟು. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ಅದು ಸಿಗಲ್ಲ. 9 months ಇರೋ ಟೈಮು ಮತ್ತೆ ನಿಮಗೆ ಸಿಗೋದಿಲ್ಲ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋದಲ್ಲಿ ಆಹಾರದ ಬಗ್ಗೆ ಹೇಳ್ತೀನಿ. ಅಂದರೆ ಊಟ ಯಾವ್ಯಾವ ಥರ ತಗೋಬೇಕು ಅನ್ನೋ ಥರ. ಎಲ್ಲ ಥರ ಸೊಪ್ಪು, ತರಕಾರಿ, ಹಣ್ಣು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಗೊಳ್ಳಿ, ಎಲ್ಲ ಒಳ್ಳೆಯದು. ಹಾಗೆ ಸ್ಟಾರ್ಟಿಂಗಲ್ಲಿ ತುಂಬ ವಾಮಿಟ್ ಇರುತ್ತಲ್ಲ, ಅವರು ನೀರನ್ನ ಸ್ವಲ್ಪ ಕಡಿಮೆ ಕುಡಿಬೇಕು. ಸಿಪ್ಪು ಯಾವಾಗಾದರೂ ಅವಾಗವಾಗ ಸಿಪ್ಪು ಒಂದೇ ಸತಿ ಜಾಸ್ತಿ ಕುಡಿಬೇಡಿ, ಅದು ವಾಮಿಟಿಂಗ್ ಜಾಸ್ತಿ ಅನಿಸುತ್ತೆ. ಆ ಟೈಮಲ್ಲಿ ಮತ್ತೆ ಎಳ್ನೀರು ಕುಡಿಬೇಡಿ. ವಾಮಿಟ್ ಅನ್ನೋ ಟೈಮಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತಲ್ಲ, ಅವರು ಆ ಟೈಮಲ್ಲಿ ಎಳ್ನೀರು ಕುಡಿಯೋಕೆ ಹೋಗ್ಬೇಡಿ, ಅದು ಇನ್ನೂ ವಾಮಿಟಿಂಗ್ ತರಿಸುತ್ತೆ. ಆ್ಯಕ್ಚುಲಿ ನನಗೂ ಹಂಗೆ ಆಗ್ತಿತ್ತು, ಸಿಕ್ಕಾಬಟ್ಟೆ ವಾಮಿಟ್ ಆಗ್ತಿತ್ತು. 5 ತಿಂಗಳು ಮಾತ್ರ ಅದು ಹೆಂಗೆ ಕಳೆದೆ ಅಂತಲೇ ಗೊತ್ತಾಗ್ತಿಲ್ಲ. 5 ತಿಂಗಳಾದಮೇಲೆ ನಾನು ಆರಾಮಾಗಿರೋದು. ಅಲ್ಲಿವರೆಗೂ ಅದಿರುತ್ತೆ. ಒಬ್ಬೊಬ್ರಿಗೆ 9 months ಇರುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀನಿ. ಅವ್ರು ಇನ್ನು ಹೆಂಗೆ ತಡ್ಕೊತಾರೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಹೊರಗಡೆ ಫುಡ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ಈ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮ್ಗೆ ಅಷ್ಟೊಂದು ಕ್ರೇವಿಂಗ್ಸ್ ಇದ್ರು 9 months ಬಾಯಿನ ಕಟ್ಟಾಕ್ಬಿಟ್ಟು ಮೂಲಲ್ಲಿ ಇಟ್ಬಿಡಿ. ಮುಂಚೆನೇ ತಿನ್ನಬಾರ್ದು ಅಂತಾರೆ. ಗರ್ಭ ಸಂಸ್ಕಾರದ ಪ್ರಕಾರ ಮುಂಚೆ 1 ವರ್ಷದ ಮುಂಚೆಯಿಂದನೇ ಇದೆಲ್ಲ ಅವಾಯ್ಡಲ್ಲಿ ಇದ್ರೇ ತುಂಬ ಒಳ್ಳೆ ಬೇಬಿ ಹುಟ್ಟೋದು ಅಂತ ಅಂತಾರೆ. ಅಟ್ಲೀಸ್ಟ್ ಅವಾಗಂತೂ ಇರೋಕ್ಕೆ ನಮ್ಗಾಗಲ್ಲ. ಅದು ಒಂದು ಜವಾಬ್ದಾರಿ ಅನ್ನೋದೇ ಇರಲ್ವಲ್ಲ. ಈ ಆಸೆ ಇನ್ನೆಷ್ಟು ದಿನ ಇರ್ತಾರೆ ಮನುಷ್ಯರು ಅಂತ ತಿಂದೇ ಬಿಡ್ತಾರೆ. ಮಗು ಅನ್ನೋದು ಬರ್ತೈತೆ ಅಂದಮೇಲೆ, ಆ ಜವಾಬ್ದಾರಿ ಅನ್ನೋದು ಸಿಗ್ತೈತೆ ಅಂದಮೇಲೆ ಆ 9 months ಆದರೂ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಆಚೆ ಜಂಕ್ ಫುಡ್ಡು, ಆಚೆ ಯಾವ ಫುಡ್ಡೂ ತಗೋಬೇಡಿ. ಆಚೆ ಮಾಡಿರೋದು ಏನೇ ಮಾಡಿದ್ರು ಮನೇಲಿ ಮಾಡಿಕೊಂಡು ಒಂಚೂರು ಮೊಸರನ್ನ ತಿಂದರೂ ಪರವಾಗಿಲ್ಲ, ಅದು ಮನೇಲಿ ತೊಗೊಂಡು ತಿನ್ಬಿಡಿ. ಮನೇಲೇ ತಿನ್ನಿ. ಫುಡ್ ಕಲರು ಅದೆಲ್ಲ ಯಾವತ್ತಿನ ದಿನದ್ದು ಯಾವ ಎಣ್ಣೆ ಹಾಕಿ ಯಾವ ರೀತಿಯಲ್ಲಿ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತು
ಅಡಿಗೆ ಊಟದ್ರಲ್ಲಿ ಗರ್ಭ ಸಂಸ್ಕಾರದ ಪ್ರಕಾರ ಮನಸ್ಥಿತಿನೂ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅವ್ರು ಯಾವ ಮನಸ್ಥಿತಿಲಿ ಅಡಿಗೆ ಮಾಡ್ತಾರೆ, ಒಂದು ಎನರ್ಜಿ ಅನ್ನೋದು ಅದ್ರಲ್ಲಿ ಬಂದು ಆ ಎನರ್ಜಿ ಅನ್ನೋದು ಬೇಗ ನಿಮ್ಗಿಂತ ಮುಂಚೆ ಪಾಪುಗೆ ಅಟ್ರಾಕ್ಟ್ ಆಗುತ್ತೆ. ದೃಷ್ಟಿ ಇವಾಗ ಮಕ್ಳಿಗೆ ಬೇಗ ತಾಟುತ್ತೆ ನೋಡಿ. ನಾವು ಮಕ್ಕಳು ಇದ್ರೆ ಮಗುಗೆ ಫಸ್ಟ್ ದೃಷ್ಟಿ ಆಗೋದು. ಆ ತರ ಅವರು ಯಾವ ಎನರ್ಜಿಲಿ ಅಡಿಗೆ ಮಾಡಿರ್ತಾರೋ ಅದು ಫಸ್ಟ್ ಹೋಗಿ ಮಗುಗೇನೆ ತಟ್ಟುತ್ತಂತೆ. ಅದಕ್ಕೋಸ್ಕರ ಮನೇಲೂ ಅಷ್ಟೇ ಅಡಿಗೆ ಮಾಡೋರು ಯಾರಾದ್ರೂ ಮನೇಲಿ ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೆ ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಬೈಕೊಂಡು ಅಡಿಗೆ ಮಾಡಬಾರ್ದಂತೆ. ಒಳ್ಳೆ ಮನಸ್ಥಿತಿಲಿ ಅಡಿಗೆ ಮಾಡಿ ಬಡಿಸ್ಬೇಕಂತೆ. ನನ್ನ ಸೊಸೆನೋ ಮಗಳು ಅಥವಾ ಯಾರೋ ನಾದ್ನಿನೋ ಆರ್ಗಿತಿನೋ ಯಾರಾದ್ರೂ ಆದ್ರೂ ಸರಿ, ಗಂಡ ಆಗ್ಲಿ ಹೆಂಡ್ತಿಗೆ ಮಾಡ್ತಿದ್ರೆ ನಾನು ಹೆಂಡ್ತಿಗೆ ನನ್ನ ಮಗುಗೆ ಇದರಿಂದ ಒಳ್ಳೇದಾಗ್ಲಿ, ಒಳ್ಳೆ ಪೌಷ್ಟಿಕಾಂಶ ಸಿಗ್ಲಿ, ಹೆಲ್ತಿ ಆಗಿರ್ಲಿ, ಆ ತರ ಮನಸ್ಥಿತಿಲಿ ಖುಷಿಯಿಂದ ಅಡಿಗೆ ಮಾಡಿದ್ರೆ ಅದು ನಮ್ಗೆ ಖುಷಿ ಕೊಡುತ್ತೆ. ಖುಷಿಯಾಗಿ ಒಳ್ಳೇದ್ ತರ ಸಿಗುತ್ತೆ. ಇಲ್ಲ ಅಂದ್ರೆ ಅದೂನು ಇದೆ. ನಿಮ್ಮ ಅಡಿಗೆನ ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಆ ತರ ಯಾರು ಇಲ್ಲ ಅಂತ ಅಂದ್ರೆ, ಅಥವಾ ಮಾಡೋರು ಯಾರಾದ್ರೂ ಇದ್ರೆ ಅವ್ರಿಗೆ ಈ ತರ ಹೇಳ್ಬಿಡಿ. ಮನೇಲಿ ಏನೇನೋ ಬೈಕೊಂಡು ಯಾರ್ಯಾರಿಗೋ ಇವ್ಳಿಗೂ ಮಾಡ್ಬೇಕಾ ಆ ತರ ಎಲ್ಲ ಬೈಕೊಂಡು ಮಾಡ್ಬೇಡ. ಮಾಡಂಗಿದ್ರೆ ಖುಷಿಯಾಗಿ ಮಾಡ್ಕೊಡಿ, ಇಲ್ಲಾಂದ್ರೆ ನಾನು ಮಾಡ್ಕೊತೀನಿ ಅಂತ ನೀವೇ ಹೇಳ್ಬಿಡ್ಬೇಕು. ಮತ್ತು ಇನ್ನೊಂದು ಏನು ಅಂದರೆ ಅಡುಗೆನ ಅಲ್ಯೂಮಿನಿಯಮಲ್ಲಿ ಮತ್ತು ನಾನ್ ಸ್ಟಿಕ್ಕಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಐರನ್ ಅಥವಾ ಸ್ಟೀಲು, ಐರನ್ ತೊಗೊಳಕ್ಕಾಗಲ್ಲ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳಿ, ಅದು ಬೆಸ್ಟು. ಆಮೇಲೆ ಇನ್ನೊಂದು ಏನು ಅಂದರೆ ಮಡಿಕೆ ಅದರಲ್ಲಿ ಕೋಟಿಂಗು ಈ ಪೇಂಟ್ ಎಲ್ಲ ಮಾಡಿರ್ತಾರೆ, ಆ ಥರ ಮಡಿಕೆ ಎಲ್ಲ ಮಾಮೂಲಿ ಮಡಿಕೆಯಲ್ಲಿ ಮಾಡ್ಕೊಳ್ಳಿ. ನಾನು ಫಸ್ಟ್ 3 months ಕಂಪಲ್ಸರಿಯಾಗಿ ಗಂಜಿ ಕುಡ್ದಿದ್ದೆ. ನನಗೆ ಅದೊಂದೇ ಊಟ. ಯಾಕೆಂದ್ರೆ ಇನ್ನೇನ್ ತಿಂದ್ರೂ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಅಷ್ಟು ವಾಮಿಟ್ ಆಗ್ತಿತ್ತು. ಬೆಳಗ್ಗೆ ಎದ್ದು 1 ಲೋಟ ಗಂಜಿ ಕುಡಿಯೋವರೆಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕೈ ಗಡ 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 ಅಂತ ನಡ್ತಿತ್ತು. ಅಡುಗೆ ಮಾಡಕ್ಕೆ ಅಂತ ಹೋದ್ರೆ ಅಷ್ಟು ವಾಮಿಟ್ ಮಾಡ್ತಿದ್ರೆ ಇನ್ನ ಅದು ಒಂಥರ ಫುಲ್ ಸುಸ್ತಾಗ್ಬಿಡ್ತಿತ್ತು. ಗಂಜಿ ಕುಡೀರಿ, ತುಂಬಾ ಒಳ್ಳೇದು. ಬಸ್ರಿ ಅವರು ಬೆಳಿಗ್ಗೆ ಎದ್ದು 1 ಲೋಟ ಗಂಜಿ ಕುಡಿದ್ಬಿಟ್ರೆ, ಒಂಚೂರು ನೀರು ಕುಡಿದ್ರೆ ಖಾಲಿ ಹೊಟ್ಟೆಲಿ ವಾಮಿಟ್ ಆಗುತ್ತೆ ಗ್ಯಾರಂಟಿ. ಒಂಚೂರು ಬೆಚ್ಚಗಿರೋ ನೀರು ಚೂರು ಕುಡಿದ್ಬಿಟ್ಟು 1 ಲೋಟ ಗಂಜಿ ಕುಡಿಯೋದಂತೂ ಸಖತ್ತು ಬೆಸ್ಟ್ ಊಟ. ಅದು ನನ್ನ ಪ್ರಕಾರ, ಅದು ನನಗೂ ಸ್ವಂತ ಅನುಭವ ಆಗಿರೋದು ಕೂಡ ಅದೇ. ನಾನು ಒಂದು 3 ತಿಂಗಳು ಫುಲ್ ಬೆಳಗಿನ ಟಿಫನ್ನು ಗಂಜಿಯಲ್ಲೇ ಕಳೆದಿದ್ದೀನಿ. ಇನ್ನು ನಾನು ನಾಷ್ಟ ಮಾಡೋಷ್ಟ್ರಲ್ಲಿ 1 ಗಂಟೆನೋ 2 ಗಂಟೆನೋ ಆಗ್ತಿತ್ತು. ಬೆಳಗ್ಗೆ ಅಂತ ನಾನು 3 ತಿಂಗಳು ಪೂರ್ತಿ ಅಂತೂ ನಾನು ಗಂಜಿಲೇ ಇರೋದು. ಅದೇ ಸೇಮ್ ಕೂಡ ಗರ್ಭ ಸಂಸ್ಕಾರದಲ್ಲಿ ಊಟದಲ್ಲಿ ಆಯುರ್ವೇದಿಕ್ ಪ್ರಕಾರ ಹೇಳ್ತಾರೆ, ಗಂಜಿನೇ ಬೆಸ್ಟ್ ಬೆಳಿಗ್ಗೆ ನಾಷ್ಟಾ ಟೈಮಲ್ಲಿ. ಅಂದ್ರೆ ಅವ್ರಿಗೆ ಎನರ್ಜಿ ಕೊಡುತ್ತೆ. ನಿಮ್ಮ ಸೈಡ್ ಈಗ ನಮ್ಮ ಸೈಡ್ ರಾಗಿ ಗಂಜಿ ಮಾಡ್ಕೊಂತೀವಿ, ಒಬ್ಬೊಬ್ರು ಅನ್ನ ಇದು ಮಾಡಿ ಮಾಡ್ತಾರೆ. ಅವ್ರವ್ರ ಏನೇನಕ್ಕೆ ಬಂದಿರುತ್ತೋ ಅದೇ ಊಟನೇ ಬೆಸ್ಟ್ ಹೇಳ್ಬೇಕು ಅಂದ್ರೆ. ಈಗ ನಾವೇನೋ ಮಾಡ್ತೀವಿ ಅಂತ ನೀವು ಮಾಡೋದಕ್ಕಾಗಲ್ಲ. ನಿಮ್ಮ ಸೈಡ್ ಏನೇನು ಮಾಡ್ತಾರ, ಬಸ್ರಿ ಟೈಮಲ್ಲಿ ಕೊಡೋದು ಅಥವಾ ಬಂಟಿ ಟೈಮಲ್ಲಿ ಕೊಡೋದು ಅದೇ ಬೆಸ್ಟ್, ಅದನ್ನೇ ಫಾಲೋ ಮಾಡಿ. ಇನ್ನ ದಾಳಿಂಬೆ ಹಣ್ಣು, ಡೈಲಿ ಒಂದು ದಾಳಿಂಬೆ ಹಣ್ಣು ಕಂಪಲ್ಸರಿ. ಈಗ ಟ್ಯಾಬ್ಲೆಟ್ ಹೆಂಗ್ ಕೊಡ್ತಾರೋ ಡಾಕ್ಟ್ರು, ಅದೇ ತರನೇ ದಾಳಿಂಬೆ ಹಣ್ಣ ಒಂದು ಕಂಪಲ್ಸರಿ ತಿನ್ಲೇಬೇಕಿರೋದು ಒಂದು ಟ್ಯಾಬ್ಲೆಟ್ ಅಂತ ಅನ್ಕೊಂಬಿಡಿ. ಅಂದ್ರೆ ಆ ತರ ಅಲ್ಲ, ಅದು ಫ್ರೂಟ್ಸು ಒಳ್ಳೇದು. ಆ ತರ ಡೈಲಿ ಒಂದು ದಾಳಿಂಬೆ ಹಣ್ಣು ತಿನ್ನಿ, ತುಂಬಾ ಒಳ್ಳೇದು. ಅದು ನನಗೂ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗೈತೆ. ಅದ ಡಾಕ್ಟ್ರು ಕೂಡ ನನಗೆ ಆಯುರ್ವೇದಿಕ್ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡಿದ್ರು, ದಾಳಿಂಬೆ ಹಣ್ಣು ತಿನ್ನು ಸಾಕಿನ್ನು ಯಾವ ಏನು ಐರನ್ ಟ್ಯಾಬ್ಲೆಟ್ ಅಂತೂ ನನಗೆ ನಂಬಿಕೆನೇ ಇಲ್ಲ, ದಾಳಿಂಬೆ ಹಣ್ಣು ತಿನ್ನು ಅಂತ ಹೇಳಿದ್ರು. ನನ್ನ ಹಿಮೋಗ್ಲೋಬಿನ್ ಕಡಿಮೆ ಐತೆ ಇಂದಾಗ ಆಯುರ್ವೇದಿಕ್ ಹೋಗಿ ಕೇಳಿದೆ, ಏನಾದರೂ ಟ್ಯಾಬ್ಲೆಟ್ ಸಿಗ್ಬೋದಾ ಬೇಗ ಇನ್ಕ್ರೀಸ್ ಆಗೋ ಥರ ಅಂತ ಕೇಳಿದ್ಕೆ, ಯಾವುದು ಬೇಡ, ಡೈಲಿ ಮಿಸ್ ಇಲ್ದಂಗೆ 1 ಅಥವಾ 2 ನಿನ್ಗಾಗುತ್ತೆ ಅಂದ್ರೆ 2 ತಿನ್ನು, ಇಲ್ಲ ಅಂದ್ರೆ 1 ಆದ್ರೂ ಕಂಪಲ್ಸರಿ ದಾಳಿಂಬೆ ಹಣ್ಣು ತಿನ್ನು ಅಂತ ಸಜೆಸ್ಟ್ ಮಾಡಿದ್ರು. ಇನ್ನ ಫ್ರೂಟ್ಸ್ ಅಲ್ಲಿ ದಾಳಿಂಬೆ ಹಣ್ಣು ಒಳ್ಳೇದು, ಆಪಲ್ ಒಳ್ಳೇದು, ಬಾಳೆಹಣ್ಣು ಡೈಲಿ 1 ಬಾಳೆಹಣ್ಣು ತಿನ್ನೋದು ಒಳ್ಳೇದು, ಕಿವಿ ಫ್ರೂಟು ಮತ್ತೆ ಡ್ರ್ಯಾಗನ್ ಫ್ರೂಟು ತುಂಬಾ ಒಳ್ಳೇದಂತೆ. ನಾನು ಲಾಸ್ಟ್ ಟೈಮ್ ಹೇಳಿದಾಗ ನಮ್ಮ ಸೈಡ್ ಸಿಗೋದನ್ನ ತಿನ್ನಕ್ಕೆ ಹೇಳಿ ಫಸ್ಟು ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಅದು ಏನಂದ್ರೆ ಅದು ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಎಲ್ಲಾ ಕಡೆನೂ. ಏನು ತುಂಬಾ ಕಾಸ್ಟ್ಲಿ ಅಲ್ಲ, ಎಲ್ಲೋ ಹೋಗಿ ತರಬೇಕು ಅಂತ ಏನಿಲ್ಲ. ಮಾರ್ಕೆಟ್ಗೆ ಹೋದ್ರೆ ಈಗ 100 ರೂಪಾಯಿ kg ಎಲ್ಲ ಸಿಗ್ತಾ ಇದೆ. ಅದು 100 ರೂಪಾಯಿ kg ಅಷ್ಟೇ, ಅಷ್ಟು ಕಡಿಮೆಯಲ್ಲಿ ಸಿಗ್ತಾ ಇದೆ. ನೇರಳೆ ಹಣ್ಣು ತಿನ್ನಬಾರ್ದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ. ಆಕ್ಚುಲಿ ಅದು ತಪ್ಪು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿರೋದು, ನಿಮಗೆ ಕೊಟ್ಟಿರೋದು. ನಮ್ಮ ನೇರಳೆ ಹಣ್ಣು ತಿಂದ್ರೆ ಏನೋ ಕಪ್ಪಗಾಗ್ತಾರೆ ಮಕ್ಕಳು ಅಂತ ಹೇಳ್ತಾರೆ. ರಾಂಗ್. ನಾನು ಅನಿಶಂದ್ರಲ್ಲಿ ತಿಂದಿದ್ದೆ. ಇನ್ನ ನನ್ನ ತಂಗಿನೂ ಸಹ ತಿಂದಿದ್ರು. ಅವರು ಇಬ್ರಿಗೂ ಏನು ಆ ಥರ ಇಲ್ಲ. ನಮ್ಮ ಮನುಷ್ಯಗೂ ಏನು ಅಷ್ಟೊಂದು ಕಲರ್ ಕಡಿಮೆ ಆಗಿಲ್ಲ, ಸಾಕು ಅವನು ಅಷ್ಟಿರೋದೇ ಸಾಕು ಗಂಡು ಮಗು ಆಗಿ ಅಂತ ನನಗೆ. ಆಮೇಲೆ ಅದು ತುಂಬಾ ಸುಳ್ಳು, ಅದನ್ನ ನಂಬಕ್ ಹೋಗ್ಬೇಕು. ತಿನ್ನೋದ್ರಿಂದ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ಈ ಟೈಮಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ನೇರಳೆ ಹಣ್ಣು.
ಮತ್ತೆ ಈ ಟೈಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರೋದು ಡೈಜೆಷನ್ ಪ್ರಾಬ್ಲಮ್ಮು ಸಹ ಸಾಲ್ವ್ ಮಾಡುತ್ತಂತೆ ನೇರಳೆಹಣ್ಣು. ಇನ್ನ ನೇರಳೆಹಣ್ಣಲ್ಲಿ ಏನೇನು ಇದಾವೆ ಅಂದ್ರೆ ಫಾಲಿಕ್ ಆಸಿಡ್ ಇದೆ, ಆಮೇಲೆ ಐರನ್ ಕಂಟೆಂಟ್ ಜಾಸ್ತಿ, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ, ವಿಟಮಿನ್ಸ್ ಜಾಸ್ತಿ ಇದೆ. ಇದೆಲ್ಲಾನು ಟ್ಯಾಬ್ಲೆಟ್ ರೂಪದಲ್ಲಿ ಪ್ರೆಗ್ನೆಂಟ್ ಅವ್ರಿಗೆ ಕೊಡೋದೆ. ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡ್ತಾರೆ. ಮತ್ತೆ ಏನಕ್ಕೆ ನೇರಳೆಹಣ್ಣು ತಿನ್ಬಾರ್ದು ಅಂತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಅದ್ರಲ್ಲೇ ಇರ್ಬೇಕಾದ್ರೆ ನ್ಯಾಚುರಲ್ ಆಗಿ ತಿನ್ಬೋದಲ್ವಾ, ಏನಕ್ಕೆ ನೇರಳೆಹಣ್ಣು ತಿನ್ಬಾರ್ದು ಅಂತಾರೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ಬಾರ್ದಂತೆ, ಬೆಳಿಗ್ಗೆ ಎದ್ದ ತಕ್ಷಣ ತಿಂತಾರಲ್ವಾ ಆ ತರ. ಏಕೆಂದ್ರೆ ಅದು ಆಸಿಡಿಟಿ ಆಗುತ್ತೆ ಅಂತ. ಅದೊಂದೇ ಪ್ರಾಬ್ಲಮ್, ಇನ್ನು ಯಾವುದೂ ಇಲ್ಲ. ತಿನ್ಬೋದು, ಸಿಕ್ತರೆ ಆರಾಮಾಗಿ ತಿನ್ನಿ. ಸೀಸನ್ ಅಲ್ಲಿ ಸಿಗೋ ಫುಡ್ ದೇವ್ರು ನಮ್ಗೆ ಅಂತಾನೆ ಫ್ರೂಟ್ಸ್ ಎಲ್ಲ ಮಾಡಿರೋದು, ಅದನ್ನ ಬಿಟ್ಟು ಬೇರೆದು ಎಂತಕ್ಕೆ. ಇನ್ನ ಏನ್ ತಿನ್ಬಾರ್ದು ಅಂತ ಬಂದ್ರೆ ಎಳ್ಳು, ಪಪಾಯ, ಜೀರಿಗೆನ ಈ ಟೈಮಲ್ಲಿ ಜೀರಿಗೆ ಕಷಾಯ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಏನೋ ಕುದಿಸ್ಬಿಟ್ಟು ಕುಡಿತಾರೆ. ಅದನ್ನ ಮಾಡಬಾರ್ದಂತೆ ಆಕ್ಚುಲಿ. ಏನಕ್ಕೆ ಅಂದ್ರೆ ಅದು ಜೀರ್ಣ ಮಾಡುತ್ತೆ ಜೀರಿಗೆ, ಅದನ್ನ ಕುಡಿಬಾರ್ದು ಈ ಟೈಮಲ್ಲಿ. ತುಂಬಾ ಕೆಟ್ಟದು. ಅದನ್ನ ಜೀರಿಗೆ ನೀರು ಯಾರಾದ್ರೂ ಬಿಸಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಒಂದ್ ಗ್ಲಾಸ್ ಕುಡಿಯೋರಿದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಅದು ಒಳ್ಳೇದಲ್ಲ, ಕುಡಿಯಕ್ ಹೋಗ್ಬೇಡಿ. ಬಾಡಿಗೆ ಹೀಟ್ ಆಗಂತದ್ದು, ಮೊದಲೇ ಹೀಟ್ ಬಾಡಿ ಇರೋರ್ಗೆ ಈ ತರದವೆಲ್ಲ ಸಿಕ್ಕಿದಾಗ ಹೀಟ್ನ ಹೆಚ್ಚಿಸೋದ್ರಿಂದ ಅದು ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತ, ಅದೆಲ್ಲ ಬೇಡ ಅಂತ ಹೇಳೋದು ಅಷ್ಟೇ. ಫ್ರೂಟ್ಸು ಮತ್ತೆ ಡ್ರೈ ಫ್ರೂಟ್ಸ್ ತುಂಬಾನೇ ಒಳ್ಳೇದು, ತಿನ್ಬೋದು, ಆರಾಮಾಗಿ ತಿನ್ನಿ. ಮತ್ತೆ ಡ್ರೈ ಫ್ರೂಟ್ಸು ಅಷ್ಟೇ, ದಿನಕ್ಕೆ ಅದನ್ನ 4 ತಿಂದ್ರೆ ಸಾಕು. ಬಾದಾಮಿ ಅದೇನು ತುಂಬಾ ಜಾಸ್ತಿ ತಿನ್ಬೇಕು ಅಂತಲ್ಲ, ಎಲ್ಲಾ ತರದನು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡಿದ್ನಲ್ಲ ಆ ತರ ಮಾಡ್ಕೊಂಬಿಡಿ. ದಿನಕ್ಕೆ 1 ತಿಂದ್ರೆ ಸಾಕು. ಅದನ್ನ ತುಂಬಾ ಈಗ ಎಲ್ಲಾನು ತರಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಈಗ ಒಬ್ಬೊಬ್ರಿಗೆ ತಗೊಳ್ಳೋ ಕೆಪಾಸಿಟಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಒಬ್ಬೊಬ್ರಿಗೆ ಅದನ್ನ ಆಫರ್ ಮಾಡೋ ಅಷ್ಟೊಂದು ಇರಲ್ಲ, ತಗೊಳ್ಳೋ ಅಷ್ಟೊಂದು ಇರಲ್ಲ. ಅವಾಗ ಏನ್ ಮಾಡಿದ್ರೆ ಒಂದ್ಸತಿ ತಂದ್ಬಿಟ್ಟು ಅದರ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಂಡು ಡೈಲಿ 1 ತಿಂದ್ರು ಸಾಕು. ಅದನ್ನೇನು ಕೆಜಿ ಗಟ್ಲೆ ತಿನ್ಬೇಕು ಅಂತ ಏನಿಲ್ಲ. ಬಾದಾಮಿ ಎಲ್ಲ ಎಷ್ಟು ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು? 4 ಸಜೆಸ್ಟ್ ಮಾಡೋದು, 4ರಿಂದ 6 ನೆನೆಸ್ಬಿಟ್ಟು ತಿನ್ನಕ್ಕೆ ಹೇಳ್ತಾರೆ. ವಾಲ್ನಟ್ ಅಷ್ಟೇ, ದಿನಕ್ಕೆ 2 ಅಥವಾ 1 ಅಂಜೂರ, 2 ಡೇಟ್ಸ್, ಖರ್ಜೂರ ಈ ತರ ಹೇಳ್ತಾರೆ. ಅದ್ರ ಬದಲು ಎಲ್ಲಾನು ಸೇರ್ಸಿದ್ರೆ ಆಗುತ್ತಲ್ವಾ, ಅದೇ ತುಂಬಾ ಬರುತ್ತೆ. ಎಲ್ಲಾನು ತಂದು ಕಟ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡ್ರೆ ತುಂಬಾ ದಿನ ಬರುತ್ತೆ. ಡೈಲಿ 1 ಉಂಡೆ ಸಾಕದು, ಅಷ್ಟೊಂದು ಏನ್ ಜಾಸ್ತಿ ತಿನ್ಬೇಕಂತ ಏನಿಲ್ಲ. ಅದೊಂದು ಮಾಡ್ಕೊಳ್ಳಿ. ಬಿಸಿಲು ಇನ್ನೊಂದು ಮೇನ್ ಅಂದ್ರೆ ಬಿಸಿಲು, ಒಳ್ಳೆ ಬಿಸಿಲು ತಗೊಳ್ಳಿ. ಬಿಸಿಲು ಟೈಮಲ್ಲಿ ಹೋಗಿ ಆಚೆಗಡೆ ಕುತ್ಕೊಳ್ಳೋದು. ಈಗ ಬಿಸಿಲು ಸಿಗೋದೇ ಅಪರೂಪ. ಎಲ್ಲ ಬಿಲ್ಡಿಂಗ್ ಇರುತ್ತೆ. ಎಷ್ಟು ಸಿಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸೂರ್ಯನಿಂದ ನ್ಯಾಚುರಲ್ ಆಗಿ ಸಿಗೋಂತ ಬಿಸಿಲು, ನ್ಯಾಚುರಲ್ ಆಗಿ ಸಿಗೋಂತ ಗಾಳಿಲಿ ಇರೋದು ಒಳ್ಳೇದು. ಇನ್ನ ವಿಹಾರದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಗರ್ಭ ಸಂಸ್ಕಾರದಿಂದ ಸೈಂಟಿಫಿಕಲಿ ಮತ್ತೆ ಸೈಕಾಲಜಿಕಲಿ ಹೇಗೆ ಯೂಸ್ ಆಗುತ್ತೆ, ಮತ್ತೆ ಸೈಂಟಿಫಿಕಲಿ ಹೇಗೆ ಇದು ಪ್ರೂವ್ ಆಗಿದೆ, ಆಲ್ರೆಡಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಇದು ಒಳ್ಳೇದು ಮಗುಗೆ ಅಂತ. ಅದು ಹೇಗೆ ಅಂತ ಹೇಳ್ತೀನಿ. ಸೈಕಾಲಜಿಕಲಿ ಹೇಗೆ ಯೂಸ್ ಆಗುತ್ತೆ ಈ ಗರ್ಭ ಸಂಸ್ಕಾರ ಅನ್ನೋದು, ನಾವು ಡೈಲಿ ಮಂತ್ರಗಳನ್ನ ಶ್ಲೋಕಗಳನ್ನ ಕೇಳೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತಂತೆ. ಇದು ಇಮಾನ್ಸ್ ಅಲ್ಲೇ ಪ್ರೂವ್ ಆಗಿರೋ ಅಂತದ್ದು. ಇಮಾನ್ಸ್ ಹಾಸ್ಪಿಟಲ್ ಇದ್ರ ಬಗ್ಗೆ ಸ್ಟಡಿ ಮಾಡಿ ಪ್ರೂವ್ ಆಗಿದೆಯಂತೆ. ಅಲ್ಲೇನೆ ಮಗು ಒಳ್ಳೆ ಮಾನಸಿಕವಾಗಿ ಒಳ್ಳೆ ಆರೋಗ್ಯವಾದ ಮನಸ್ಥಿತಿಲಿ ಹುಟ್ಟುತ್ತೆ ಅಂತ. ಇದೊಂದು ಮೇನ್ ಪಾಯಿಂಟ್ ಹೇಳಲೇಬೇಕಿತ್ತು. ಮತ್ತೆ ಇದು ಯಾರಿಗೆ ಯೂಸ್ ಆಗುತ್ತೆ, ಯಾಕೆ ಯೂಸ್ ಆಗುತ್ತೆ, ಏನಕ್ಕೆ ಅಂತ ನಾನು ಇದಕ್ಕೋಸ್ಕರನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ನೀವು ಈಗ ಯಾರಾದ್ರೂ ಒಂದು ಮಗು ವೀಲ್ ಚೇರ್ ಅಲ್ಲಿ ಇರುತ್ತಲ್ಲ, ಆ ತರನೋ ಒಬ್ರು ಇದಾಗಿರ್ತಾರಲ್ಲ, ಅವ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿ ನೋಡಿ. ಆ ಬ್ಯಾಕ್ ಗ್ರೌಂಡ್ ಇದಕ್ಕೆ ಅಪ್ಲೈ ಆಗಿರುತ್ತೆ. ಒಬ್ರು ಕುಡಿದ್ಬಿಟ್ಟು ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾರೆ ಗಂಡ ಮನೇಲಿ, ಅವ್ರ ಹೆಂಡತಿಗೆ ತುಂಬಾ ಹಿಂಸೆ ಆಗ್ತಾ ಇರುತ್ತಂತೆ. ಇದೊಂದು ಚಿಕ್ಕ ಸ್ಟೋರಿ ಅಷ್ಟೇ. ಅವರು ತುಂಬಾ ಹಿಂಸೆ ಪಟ್ಕೊಂತಾ ಇದ್ರಂತೆ, ಈ ಜೀವನನೇ ಬೇಡ ಹಂಗೆ ಹಿಂಗೆ ಅನ್ನೋ ತರ. ಆ ಮಗು ಹಂಗೆ ಹುಟ್ಟಿದಾಗ ತುಂಬಾ ವಿಚಿತ್ರವಾಗಿ ಹುಟ್ಟಿತ್ತಂತೆ. ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ, ಇದು ಸೈಂಟಿಫಿಕಲಿ ರಿಸರ್ಚ್ ಮಾಡಿರೋದ ಒಂದು ಇದಿರುತ್ತಲ್ಲ, ಅಂತರನ್ನ ಹೋಗಿ ಹಾಸ್ಪಿಟಲ್ ಅಲ್ಲಿ ರಿಸರ್ಚ್ ಮಾಡಿರ್ತಾರೆ, ಅವರು ಹೇಳಿದಂತ ಮಾತು. ನಾನು ವಿಡಿಯೋಸ್ ಅಲ್ಲಿ ನೋಡಿದ್ದು, ವಿಡಿಯೋಸ್ ಗರ್ಭ ಸಂಸ್ಕಾರದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಸರ್ಚ್ ಮಾಡಿದೀನಿ ಹೇಳ್ಬೇಕು ಅಂತಾನೆ. ನಂಗೊಂದ್ ಸ್ವಲ್ಪ ಇದು ಸಿಕ್ಕಿತ್ತು, ಅದನ್ನ ಸರಿ ನೋಡೋಣ ಅಂದ್ಬಿಟ್ಟು ಅದ್ರ ಬಗ್ಗೆನೇ ತುಂಬಾ ವಿಡಿಯೋಸ್ನ ನೋಡಿ ಮತ್ತೆ ಇದರ್ಸ್ ಮಾತಾಡೋ ವಿಡಿಯೋಸ್ ಎಷ್ಟು ನೋಡಿದೀನಿ ಗೊತ್ತಾ. ಇದ್ರ ಬಗ್ಗೆ ನಾನು ಸುಮ್ಮನೆ ಬಂದು ಏನೋ ಹೇಳ್ತಿಲ್ಲ ತಿಳ್ಕೊಂಡಲೆ. ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡಿದೀನಿ, ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಇದ್ ಮಾಡಿದೀನಿ. ಏನಕ್ಕೆ ಅಂತ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದಿತ್ತು. ಮತ್ತೆ ನಾನು ಒಂದ್ ಸ್ವಲ್ಪ ಸೆಷನ್ಸ್ ನ ಅಟೆಂಡ್ ಮಾಡಿ ಹೇಳ್ತಾ ಇದ್ದೀನಿ. ಅದು ಅವರು ಡಾಕ್ಟ್ರು ಆತರ ಮಗು ಅವ್ರ ಪೇರೆಂಟ್ಸ್ ನ ವಿಚಾರಿಸಿದಾಗ ಅಮ್ಮ ಆ ಲೇಡಿ ಪ್ರೆಗ್ನೆಂಟ್ ಇದ್ದಾಗ ಅವ್ರ ಗಂಡ ಟಾರ್ಚರ್ ಕೊಡ್ತಾ ಇದ್ರಂತೆ ತುಂಬಾನೇ. ಅವಾಗ ಅದನ್ನ ಹೇಳಿದ್ರಂತೆ, ಹೌದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ತರ ಆಗಿತ್ತು ಅಂತ. ನನ್ಗಿರ್ಬೇಕು ಅಂತಾನೆ ಅನ್ನಿಸ್ತಿರ್ಲಿಲ್ಲ,
ಆ ಥರ ಅಷ್ಟು ಕುಡಿದ್ಬಿಟ್ಟು ಬಂದು ಹೊಡಿತಾ ಇದ್ರು ಅಂತ. ಅದು ನೆಕ್ಸ್ಟ್ ಮಗುವಿಗೆ ಎಫೆಕ್ಟ್ ಆಗಿರೋದು ಆ ಥರ. ಅಂದ್ರೆ ಅದೇ ಥರನೇ ಆಗುತ್ತೆ ಅಂತ ಅಲ್ಲ, ಭಯ ಪಟ್ಕೊಳಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ ಮಗು ಹುಟ್ಟುತ್ತೆ ಅನ್ನೋ ಥರ. ಪ್ರೆಗ್ನೆಂಟ್ ಅವ್ರ ಮನಸ್ಥಿತಿ ಹೇಗಿರುತ್ತೋ ಆ ಪಾಪುನು ಅದೇ ಥರ ಇರುತ್ತೆ ಅನ್ನೋದಕ್ಕೆ ಹೇಳಿದ್ ಒಂದು ಉದಾಹರಣೆ ಅಷ್ಟೇ ನಾನು. ಇದು ರಿಯಲ್ ಆಗಿ ನಡೆದಿರೋದು. ಒಬ್ರು ಡಾಕ್ಟ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಒಂದು ರಿಸರ್ಚ್ ಇದ್ರಲ್ಲಿ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿದಾಗ ಅವರು ಕೇಳಿದಾಗ ಆ ಥರ ಆಗಿತ್ತಂತೆ. ಆಮೇಲೆ ಇನ್ನ ಒಂದು ಹೇಳಿದ್ರು, ಒಂದು ಆ ಥರ ಹುಟ್ಟಿದ ಮಗುನ ಹಾಸ್ಪಿಟಲಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ರಂತೆ. ಅದು ತುಂಬಾ ವಿಚಿತ್ರವಾಗಿ ಹುಟ್ಟಿತ್ತಂತೆ. ಆ ಥರ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಇದರಿಂದ ಯಾರು ಭಯ ಪಟ್ಕೊಳ್ಳೋದಲ್ಲ, ಭಯ ಪಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತಾಗಿದ್ದನ್ನು ಹೇಳಿದಷ್ಟೇ. ಅದಕ್ಕೆ ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂತ. ನಮ್ಮ ಮನಸ್ಥಿತಿ ಚೆನ್ನಾಗಿದ್ದಾಗ ಹುಟ್ಟೋ ಮಗು ಆರೋಗ್ಯವಾಗಿರುತ್ತೆ. ಮಾನಸಿಕವಾಗಿ ಆರೋಗ್ಯವಾಗಿರುತ್ತೆ. ಮೇನ್ ಅಂದ್ರೆ ಈಗ ಸ್ವಲ್ಪ ಇದು ಮಾಡಿದ್ರೆ ಹಾಸ್ಪಿಟಲ್ ಎಲ್ಲ ಇದೇ ಜಾಸ್ತಿ ಅಂತ ಅನ್ಸುತ್ತೆ ಕೇಸಸ್ ಮಕ್ಳು ಬಗ್ಗೆ. ನಾನು ಅದು ಒಂದು ವಿಡಿಯೋನು ನೋಡಿದ್ದೆ. ಆಮೇಲೆ ಏನು ಅಂದ್ರೆ ಮಗು ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಆಂಗ್ಸೈಟಿ ಬರೋದು, ಡಿಪ್ರೆಷನ್ಗೆ ಹೋಗೋದು, ಮತ್ತೆ ಎಮೋಷನಲಿ ಫೀಲ್ ಇರಲ್ಲ ಒಬ್ರ ಮೇಲೆ, ಏನೋ ಒಂದು ಅದ್ರಲ್ಲಿ ಹೋಗ್ತಲೇ ಇರೋದು, ಆ ಥರನೆಲ್ಲಾನು ಇದರಿಂದ ಕಂಟ್ರೋಲ್ ಮಾಡ್ಬೋದಂತೆ. ಕಂಟ್ರೋಲ್ ಆಗುತ್ತೆ, ಸಾರಿ ಮಾಡ್ಬೋದು ಅಂತಲ್ಲ, ಕಂಟ್ರೋಲ್ ಆಗುತ್ತೆ ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿದ್ದಾಗ. ಬಸ್ರಿ ಅವ್ರದ್ದು ಪ್ರೆಗ್ನೆಂಟ್ ಲೇಡಿದು ಮನಸ್ಥಿತಿ ಚೆನ್ನಾಗಿದ್ದಾಗ ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಆ ಟೈಮಲ್ಲಿ ಮನಸ್ಥಿತಿ ಸರಿ ಮಾಡ್ಕೊಬೇಕು ಅಂದ್ರೆ ಧ್ಯಾನ ಮಾಡಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಅದ್ರ ಬಗ್ಗೆ ಇದ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಕೆಟ್ಟ ವರ್ಡ್ಸ್ನ ಕೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಇದೇ ಸೇಮ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಆ ಥರ ಆರಾಮಾಗಿರ್ಬೇಕು. ಏನೇ ಬಂದ್ರು ನನ್ಗಲ್ಲ ಅನ್ಕೊಂಡು ಅದನ್ನ ಮನ್ಸಿಗೆ ತಗೊಂಡಂಗೆ ಅದ್ರ ಬಗ್ಗೆನೇ ಬೆಳಗಿನ ಸಾಯಂಕಾಲ ತನಕ ಯೋಚನೆ ಮಾಡ್ತಂಗೆ ಏನಾದ್ರು ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಬಿಟ್ಬಿಟ್ಟು ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾವು ಹೆಲ್ತಿ ಫುಡ್ ತಗೊಳ್ಳೋದ್ರಿಂದ ಈಗ ಫ್ಯಾಮಿಲಿ ಹೆರಿಡಿಟಿ ಅನ್ನೋದು ಮಗುಗೆ ಹುಟ್ಟದಿಂದಾನೇ ಬಂದ್ಬಿಡುತ್ತೆ. ಶುಗರ್ ಅಂತೆ, BP ಅಂತೆ, ಇದೆಲ್ಲ ಎಷ್ಟೋ ನ್ಯೂಸ್ ಅಲ್ಲಿ ಕೇಳಿದೀವಿ, ಎಷ್ಟೋ ಜನದ ಬಾಯಿಲ್ಲ ಕೇಳಿದೀವಿ. ಅದನ್ನ ಕಂಟ್ರೋಲ್ ಮಾಡ್ಬೋದಂತೆ ಮೇನ್. ಇವಾಗ ನಾವು ಒಳ್ಳೆ ಫುಡ್ ತಗೊಂಡು ನಮ್ಮ ಫ್ಯಾಮಿಲಿ ಹೆರಿಡಿಟಿ ಇವಾಗ BP ಶುಗರ್ ಇರ್ಬೋದು, ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಆ ಥರನೇ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇಲ್ಲ ಆ ಥರ ಏನೂ ಆಗಲ್ಲ ಅನ್ನೋ ಒಂದು ಅಫರ್ಮೇಷನ್ ಅಂದ್ರೆ ಮೈಂಡ್ ಸೆಟ್ ಮಾಡ್ಕೊಂಡು ಆ ಮಗುಗೆ ಆ ಥರ ಏನೂ ಬರಲ್ಲ, ಹೆಲ್ತಿ ಆಗಿರುತ್ತೆ, ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ಯಾ ಅನ್ನೋ ಥರನೇ ಮೈಂಡ್ ಸೆಟ್ ಮಾಡ್ಕೊಂಡು ನಾವಿರೋದ್ರಿಂದ ಆ ಫ್ಯಾಮಿಲಿ ಹೆರಿಡಿಟಿ ಅಂತ ಏನ್ ಕಾಯಿಲೆಗಳು ಬರ್ತವೆ ಅವನ್ನ ತಡಿಬಹುದು ಇದರಿಂದ. ಅದೊಂದು ಯೂಸ್ ಆಗುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ, ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ. ಯಾರ್ಯಾರು ಪ್ರೆಗ್ನೆನ್ಸಿ ಅವ್ರು ಇದ್ದಾರೆ, ಪ್ರೆಗ್ನೆಂಟ್ ಆಗ್ಬೇಕು, ಮದ್ವೆ ಆಗಿರೋರು ಇರ್ತಾರಲ್ಲ ಅಂತವ್ರಿಗೆ ಇವಾಗ್ಲಿಂದಾನೇ ಸಿಕ್ಬಿಟ್ರೆ ಇನ್ನ ಯೂಸ್ ಆಗುತ್ತೆ. ಮದ್ವೆ ಆಗಿರೋರು ನೋಡ್ತಾ ಇದ್ರೆ ಇಂಥವ್ರಿಗೆ ಅಂತ ಯೂಸ್ ಆಗುತ್ತೆ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಮುಂದೆ ಆದಾಗಾದ್ರೂ ಯೂಸ್ ಆಗುತ್ತಲ್ವಾ. ಅದಕ್ಕೋಸ್ಕರ ಅಂಥವ್ರಿಗೆ ಶೇರ್ ಮಾಡಿ, ನೀವು ನೋಡ್ತಾ ಇದ್ರೆ ಪ್ರೆಗ್ನೆಂಟ್ ಇರೋರಿಗೆ ಶೇರ್ ಮಾಡಿ, ಅವ್ರಿಗೆ ಬೇಗ ಯೂಸ್ ಆಗುತ್ತೆ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆದರ್ಕೊಂಡ್ಬೇಡಿ, ಆರಾಮಾಗಿ ಧೈರ್ಯವಾಗಿರಿ.